ತಾಲೂಕಿನಲ್ಲಿ 14,146 ಪೆನ್ಷನರ್ಸ್ ಡೌಟ್ಫುಲ್ ಅಂತ ನಮಗೆ ಫ್ಲಾಗ್ ಆಗಿತ್ತು. ಅಷ್ಟು ಜನ ವೆರಿಫೈ ಮಾಡಿ ಅದರಲ್ಲಿ 1,000 ಜನಕ್ಕೆ ಈಗಾಗಲೇ ನಾವು ಅನುಕೂಲ ಮಾಡಿ ಕೊಟ್ಟಿದ್ವಿ ರನ್ ಮಾಡೋದಕ್ಕೆ ಅವಕಾಶ. ಇನ್ನು ಉಳಿದಿರೋ ಬೆನಿಫಿಷರೀಸ್ ಅಲ್ಲಿ ನಮಗೆ ಐಟಿ ಪೇಯಿಸ್ ಮತ್ತೆ APL ಕಾರ್ಡ್, HRMS ಮತ್ತೆ ಅಂಡರ್ ಏಜ್ ಅಂತ 4,947 ಜನ ಅದರಿಂದ ನಾವು ಅನುಕೂಲ ಮಾಡಿ ಕೊಡಕ್ಕಾಗಲ್ಲ ಹೊಸ ಆದೇಶದಿಂದ. ಸೊ ಉಳಿಕೆ ಏನು 9,199 ಜನ ಇದ್ದಾರೆ. ಅಷ್ಟು ಜನದ್ದು ಇನ್ಕಮ್ ಕ್ರೈಟೀರಿಯಾ ಮೇಲೆನೆ ನಾವು ಅವ್ರಿಗೆ ಸಸ್ಪೆಂಡೆಡ್ ಸ್ಟೇಟ್ ಅಲ್ಲಿ ಇಟ್ಟಿದ್ವಿ ಪೆನ್ಷನ್ ಬೆನಿಫಿಟ್ಸ್ ನ. ಸೊ ಅವ್ರದ್ದು ಈಗ 1,20,000 ಅಂತ ಆದೇಶ ಆಗಿರೋದ್ರಿಂದ ಸರ್ಕಾರದಿಂದ, ಸೊ ಅಷ್ಟು ಜನದ್ದು ನಾವು ಮತ್ತೆ ರನ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ. ಸೊ ಅಷ್ಟು ಜನಕ್ಕೆ ನಾವು ಅನುಕೂಲ ಮಾಡಿ ಕೊಡ್ತೀವಿ. ಆದಷ್ಟು ಬೇಗ ಇನ್ನು 1 ವಾರದೊಳಗೇನೆ ಅಷ್ಟು ಸೆಪರೇಟ್ ಮಾಡ್ತೀವಿ. ಮತ್ತೆ ಅಂಡರ್ ಏಜ್ ಅಂತ ಏನಿದೆ 4,115 ಬೆನಿಫಿಷರೀಸ್, ಅವ್ರದ್ದು ಮತ್ತೆ ನಾವು ರಿವೆರಿಫೈ ಮಾಡಿ ಅದರಲ್ಲಿ ಏನಾದ್ರೂ ಈಗ ಅವ್ರಿಗೆ ಪರಿಪೂರ್ಣವಾಗಿ 60 ವರ್ಷ ಆಗಿದ್ದಲ್ಲಿ ಅವ್ರಿಗೂ ನಾವು ಪೆನ್ಷನ್ ಬೆನಿಫಿಟ್ಸ್ ನ ಅವೈಲ್ ಮಾಡಿ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಮ್ಮ ಶಾಸಕರು, ಸ್ಥಳೀಯ ಶಾಸಕರು ಮಾತಾಡಿದ ಮೇಲೆ ಇದು ಆದೇಶ ಆಗಿದೆ. 17ನೇ ತಾರೀಕು ಅವರು ಸದನದಲ್ಲಿ ಮಾತಾಡಿದ್ದಾರೆ. 18 ಈ ಆದೇಶ ಆಗಿದೆ. ಇದಕ್ಕೂ ಮುಂಚೆನೂ ನಾವು ಸರ್ಕಾರಕ್ಕೆ ಸುಮಾರು ಸಲ ಇದ್ರ ಬಗ್ಗೆ ಫ್ಲಾಗ್ ಮಾಡಿದ್ದೀವಿ. ನಮ್ಮ ಕಡೆಯಿಂದ ಇನ್ಕಮ್ ಕ್ರೈಟೀರಿಯಿಂದನೇ ಅದು ಪೆನ್ಷನ್ ಸವಲತ್ತು ಕಡಿತ ಆಗ್ತಾ ಇದೆ ಅಂತ ನಾವು ಮಾಹಿತಿ ಕೊಟ್ಟಿದ್ದೀವಿ. ಸೊ ಇದು 18ನೇ ತಾರೀಕು ಈ ಆದೇಶ ನಮಗೆ ಹೊರಡಿಸಲಾಗಿದೆ. ತಮ್ಮ ಕಡೆಯಿಂದನೂ ಶಾಸಕರಿಗೆ ರಿಕ್ವೆಸ್ಟ್ ಮಾಡಿದ್ರೆ? ಖಂಡಿತ, ಎಸ್. ನಾವು ಸುಮಾರು ಸಲ ಹೇಳಿದೀವಿ, ಇನ್ಕಮ್ ಕ್ರೈಟೀರಿಯಾ ಏನಾದ್ರು ಸ್ವಲ್ಪ ಸಡಿಲಿಕೆ ಆಯ್ತು ಅಂದ್ರೆ ನಾವು ಎಲ್ಲಾ ಪೆನ್ಷನರ್ಸ್ ಇಲ್ಲಿ ಯಾರು ವಯಸ್ಸಾದವರು ಹುಡುಗರು ಬಂದು ಇಲ್ಲಿ ನಿಂತ್ಕೊಂಡು ಸುಮಾರು ಹೊತ್ತು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಅಷ್ಟು ಜನದ್ದು ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ಅಂತ ನಾವು ಸುಮಾರು ಸಲ ಹೇಳಿದ್ವಿ. ಅದ್ರ ಮೇರೆಗೆ ಮೇಡಮ್ ಕ್ರಮ ತಗೊಂಡು ಇದನ್ನ ನಮ್ಗೆ ಆದೇಶದ ಮುಖಾಂತರ ಪ್ಯಾನಿಕ್ ಆಗಿರೋ ಪೆನ್ಷನರ್ಸ್ ತಾವು ಏನ್ ಹೇಳ್ತೀರಾ ಮೇಡಮ್? ಸೊ ಈ 9,199 ಜನ ಅವ್ರ ಹತ್ರ ಏನು ಪ್ರಸ್ತುತ ಅವ್ರ ಹತ್ರ ಏನು ಆದಾಯ, ವಾರ್ಷಿಕ ಆದಾಯ ಸರ್ಟಿಫಿಕೇಟ್ ಇದೆ, ಪ್ರಮಾಣ ಪತ್ರ ಇದೆಯೋ ಅದನ್ನ ಜಸ್ಟ್ ನಮ್ಮ VAs ಅವ್ರ ಕಡೆಗೆ ಹೋಗ್ತಾರೆ. ಅವ್ರು ಸಲ್ಲಿಕೆ ಮಾಡಿದ್ರೆ ಸಾಕು, ಅದನ್ನ ನಾವು ತಗೊಂಡು ಅದನ್ನೇ ಅಪ್ಡೇಟ್ ಮಾಡಿ ನಾವು ಮತ್ತೆ ರನ್ ಮಾಡೋದಕ್ಕೆ ಆಟೋ ರನ್ ಪ್ರೊವಿಷನ್ ನಾವು ಎನೇಬಲ್ ಮಾಡ್ತೀವಿ. 4,000 ಚಿಲ್ಡ್ರೆ ಮತ್ತೆ ಸಸ್ಪಿಷನ್ಸ್ ಇದೆಯಲ್ಲ ಮೇಡಮ್, ಅದಕ್ಕೂ ವೆರಿಫಿಕೇಶನ್ ಮಾಡ್ತೀವಿ. ಇದಕ್ಕೆ ನಾವು ಈಚ್ ಪೆನ್ಷನರ್ ಯಾರಿದ್ದಾರೆ ಇದು 4,155 ಜನನ್ನು ನಾವು ತಲುಪಿ ಅವ್ರದ್ದು ಈಗ ಪ್ರಸ್ತುತ ಅವ್ರದ್ದು ವೋಟರ್ಸ್ ID ಮತ್ತೆ ಅದರಲ್ಲಿ ಅವ್ರದ್ದು ಏಜ್ ಹೇಗಿದೆ ಅದನ್ನ ನೋಡ್ಕೊಂಡು 60 ಮೇಲೆ ಆಗಿದ್ರೆ ಅವ್ರದ್ದು ನಾವು ರನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. Golden City College of Paramedical Science, BAML KGF LWF Activity Center. 29th year admission 2026 started for the paramedical diploma courses. Diploma in Medical Laboratory Technology, Diploma in Health Inspector, Diploma in Medical Imaging Technology, Diploma in Operation Theatre Technology, Diploma in Dialysis Technologies. Eligibilities are SSLC passed 3 years and PUC PCMB passed 2 years. 100% placement. Admission contact 890-4341-936, 900-829-5541, 831-08-55422. Teachers wanted for Kasambali Rural High School immediate. Person pure and clean. No compromise. Best quality. Family restaurant. 100% Ambur and Dindikal style biryani. 100%
Venus Biryani. near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira, Bemmal Nagar, KGF.